ಒಂದ್ ಕಡೆಗೆ ಬಿಜೆಪಿ ಮನೆಯಲ್ಲಿ ಗಲಾಟೆ ಆಗ್ತಾ ಇದ್ರೆ, ಇನ್ನು ಸದ್ದಿಲ್ಲದೆ ಕಾಂಗ್ರೆಸ್ ಮನೆಯಲ್ಲಿ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನಕ್ಕೆ ಎಲ್ಲ ವೇದಿಕೆ ಸಿದ್ಧವಾಗ್ತಾ ಇದೆ. ಹಾಸನದಲ್ಲಿ ಇನ್ನೇನು 5 ದಿನಗಳ ಬಳಿಕ ಸ್ವಾಭಿಮಾನಿ ಸಮಾವೇಶನ ಆಯೋಜನೆ ಮಾಡಲಿಕ್ಕೆ ರೆಡಿ ಆಗ್ತಾ ಇದೆ. ಇನ್ನು ಪಕ್ಷದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಹಾಗಾದ್ರೆ ಸ್ವಾಭಿಮಾನಿ ಸಮಾವೇಶಕ್ಕೆ ತಯಾರಿ ಹೇಗೆ ನಡೀತಾ ಇದೆ ನೋಡೋಣ ಬನ್ನಿ. ಬಿಜೆಪಿಯವರೇ ಅನಾಮಧೇಯ ಪತ್ರಗಳನ್ನು ಬರೀತಾರೆ. 100% ಬಿಜೆಪಿ ಮತ್ತು JDSನವರ ಕುತಂತ್ರ ಇದೆ. ಭಿನ್ನಮತ ಇರೋದು ಬಿಜೆಪಿಯಲ್ಲಿ. ತೇಜೋವಧೆ ಮಾಡುವಂತ ಪ್ರಯತ್ನ ಮಾಡಿದರೆ ಅಸಮಾಧಾನದ ಪತ್ರ. ನಿನ್ನೆ ಕಾಂಗ್ರೆಸ್ ದೆಹಲಿ ವರಿಷ್ಠರಿಗೆ ಬರೆದಿದ್ದ ಇದೊಂದು ಪತ್ರ ಭಾರಿ ಸಂಚಲನ ಸೃಷ್ಟಿಸಿತ್ತು. ಕೈಮನೆಯಲ್ಲಿ ಅಸಮಾಧಾನದ ಹೊಗೆಯಾಡ್ತಿದ್ಯಾ ಅನ್ನೋ ಗುಮಾನಿ ಶುರುವಾಗಿತ್ತು. ಆದ್ರೀಗ ಈ ಪತ್ರ ಬರೆದಿರೋದು JDS ಬಿಜೆಪಿಯವರು ಅಂತ ಕಾಂಗ್ರೆಸ್ ಹೊಸ ಬಾಂಬ್ ಸಿಡಿಸಿದೆ. ಸಿದ್ದರಾಮೋತ್ಸವ 2.0ಗೆ 5 ದಿನ ಬಾಕಿ ಉಳಿದಿದೆ. ಪಕ್ಷದ ಅಡಿಯಲ್ಲೇ ಸಮಾವೇಶ ಮಾಡಬೇಕು ಅಂತ ದೆಹಲಿಗೆ ಪತ್ರವೊಂದು ಹೋಗಿತ್ತು. ಪತ್ರದಲ್ಲಿ ಬರೆದವರು ಯಾರೆಂಬ ಸುಳಿಯೂ ಬಿಟ್ಟುಕೊಟ್ಟಿರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ನಾಯಕರು ಬಿಜೆಪಿ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಬಿಜೆಪಿಯವರೇ ಯಾಕೆ ಬರ್ದಿರಬಾರದು ಅಂತಂದ್ರೆ DK ಸಿದ್ದು ಮಧ್ಯೆ ತಂದಿಡೋ ಯತ್ನ ಅಂತ ಲಕ್ಷ್ಮಣ್ ಆರೋಪಿಸಿದ್ದಾರೆ. ಅನಾಮಧೇಯ ಬಿಜೆಪಿಯವರೇ ಯಾಕೆ ಬರ್ದಿರಬಾರ್ದು? ಬಿಜೆಪಿಯವರೇ ಅನಾಮಧೇಯ ಪತ್ರಗಳನ್ನು ಬರೀತಾರೆ. ಅದು ನಮಗೆ ಲೆಕ್ಕ ಇಲ್ಲ. ಆದರೆ ನಮ್ಮಲ್ಲಿ ಯಾವುದು ಕೂಡ ಅಪಸ್ವರ ಇಲ್ಲ. ನಾವು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತೇವೆ. ನಾನು ತುಮಕೂರಲ್ಲಿ ಮಾಡಬೇಕು ಅಂತ ಹೊರಟಿದ್ದೆ. ಅದೇ ಇದು ಯಾರೋ ಕಿಡಿಗೇಡಿಗಳು ತಯಾರಿ ಮಾಡಿರುವಂಥ ಪತ್ರ. ನನಗನ್ಸುತ್ತೆ 100% ಬಿಜೆಪಿ ಮತ್ತು JDSನವರ ಕುತಂತ್ರ ಇದು. ಅವರು ಇದರಲ್ಲೆಲ್ಲ ಭಾಳ ಎಕ್ಸ್ಪರ್ಟ್ ಇದ್ದಾರೆ. ಅನಾಮಧೇಯ ಪತ್ರಗಳನ್ನು ಬರೆಯುವಂಥದ್ದು, ಸುಳ್ಳು ಹೇಳುವಂಥದ್ರೆಲ್ಲ ಭಾಳ ಎಕ್ಸ್ಪರ್ಟ್ ಇದ್ದಾರೆ. ಅವರು ಪತ್ರ ಬರೆದುಬಿಟ್ಟು ಮೀಡಿಯಾಗೆ ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡಿ. ಇನ್ನು ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಮತ ಇಲ್ಲ ಅನ್ನೋದು ಸಚಿವರ ಪ್ರಬಲ ವಾದ. ಇದೇ ಮಾತನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುನರುಚ್ಚರಿಸಿದ್ದಾರೆ. ಮತ್ತೊಂದು ಕಡೆ ನಮ್ಮ ನಾಯಕರನ್ನ ತೇಜೋವಧೆ ಮಾಡೋ ಪ್ರಯತ್ನ ಮಾಡಿದ್ರೆ ನಾವು ಒಗ್ಗಟ್ಟಾಗಿ ಎದುರಿಸುತ್ತೇವೆ ಅಂತ ಸಚಿವ HK ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಭಿನ್ನಮತ ಇರೋದು ಬಿಜೆಪಿಯಲ್ಲಿ. ಭಿನ್ನಮತ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನಾವೆಲ್ಲರೂ ಒಂದೇ. ಅದಕ್ಕೆ ಉತ್ತರ 3 ಬೈ ಎಲೆಕ್ಷನ್. ನಾಯಕರನ್ನ ತೇಜೋವಧೆ ಮಾಡುವಂತ ಪ್ರಯತ್ನ ಮಾಡಿದರೆ ಪಕ್ಷದ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಅದನ್ನ ಎದುರಿಸ್ತೇವೆ. ಇನ್ನು ಅನೇಕ ರಾಜಕೀಯ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಹಾಸನದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಬಲಗೊಳಿಸಲು ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಈ ಭಾಗದಲ್ಲಿ JDS ಜೊತೆ ಸೇರಿ ಬಲಗೊಳ್ಳುತ್ತಿರೋ ಬಿಜೆಪಿಯನ್ನ ಮಣಿಸೋದಕ್ಕೆ ಅಹಿಂದ ಅಸ್ತ್ರ ಹೂಡಿದ್ದಾರೆ. ಈ ಹಿಂದೆ JDS ತೊರೆದಾಗಲೂ ಅಹಿಂದ ವರ್ಗ ಸಿದ್ದರಾಮಯ್ಯ ಬೆನ್ನು ಹಿಂದೆ ನಿಂತಿತ್ತು. ಹಳೆ ಮೈಸೂರು ಭಾಗದಲ್ಲಿ ಬೃಹತ್ ಸಮಾವೇಶದ ಮೂಲಕ ಶಕ್ತಿ ತುಂಬಿತ್ತು. ಹೀಗಾಗಿ ಸಿದ್ದರಾಮಯ್ಯ ವರ್ಚಸ್ಸು ಕುಗ್ಗಿಸಲು ಮುಂದಾಗಿದ್ದ JDS ಬಿಜೆಪಿಗೆ ಸಮಾವೇಶದ ಮೂಲಕ ಪ್ರತ್ಯುತ್ತರ ಕೊಡಲಿದ್ದಾರೆ. JDS ಭದ್ರಕೋಟೆ ದೇವೇಗೌಡರ ತವರು ನೆಲದಲ್ಲೇ ಹೋರಾಟ ಆರಂಭಿಸಲು ತಂತ್ರ ಹೆಣೆದಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಪಾಳೆಯಕ್ಕೂ ಸಿದ್ದರಾಮಯ್ಯ ಬೆನ್ನ ಹಿಂದೆ ಹಳೆ ಮೈಸೂರು ಭಾಗ ಇದೆ ಎಂಬ ಸಂದೇಶ ಕೊಡಲು ಯೋಜಿಸಿದ್ದಾರೆ. ಇನ್ನು ಪಕ್ಷದ ಹೊರತಾಗಿಯೂ ಸಿದ್ದು ಬೆನ್ನಿಗೆ ಜನ ಇರ್ತಾರೆ ಎಂಬುದನ್ನ ಸಾರಲು ಆಪ್ತರು ಹೊರಟಿದ್ರು. ಕೊನೆಗೆ ಪಕ್ಷದ ವೇದಿಕೆಯಲ್ಲೇ ಸ್ವಾಭಿಮಾನಿ ಸಮಾವೇಶ ಮಾಡುವುದಕ್ಕೆ ನಿರ್ಧರಿಸಲಾಯಿತು. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಯಾರಿಗೋಸ್ಕರ ಸಮಾವೇಶ ಮಾಡ್ತಿದ್ದೀರಿ ಅಂತ ಕಿಡಿಕಾರಿದ್ರು. ಸರ್ಕಾರ ಕೈಗೆ ಕಳೆದ 15 ತಿಂಗಳಿಂದ ಆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಏನು ಮಾಡಿದ್ದೀರಿ ನೀವು? ಹಿಂದುಳಿದವರಿಗೆ. ರಾಜಕೀಯ ನಾಯಕರ ವಾಕ್ಸಮರ ಒತ್ತಟ್ಟಿಗಿಟ್ಟು ಹಾಸನದ ಸ್ವಾಭಿಮಾನಿ ಸಮಾವೇಶಕ್ಕೆ ಭರದ ಸಿದ್ಧತೆ ನಡೆದಿದೆ. ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ನಾನು ಸ್ವಾಭಿಮಾನಿ ಅನ್ನೋ ವಾಟ್ಸಪ್ ಅಭಿಯಾನ ನಡೀತಿದೆ. ಮಂಡ್ಯ ಕಾಂಗ್ರೆಸ್ ನಾಯಕರು ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.